ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 3ನೇ ತರಗತಿಯ ಕನ್ನಡದಲ್ಲಿ ಕಂದ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. ಮೊದಲನೇದಾಗಿ, ಅಳುವ ಕಂದನ ತುಟಿಯು ಡ್ಯಾಶ್ ಅಂತ ಇದೆ. ಏನು ಫಿಲ್ ಮಾಡ್ತೀರಾ? ಹವಳದ ಕುಡಿಹಂಗ ಅಲ್ವಾ? ಉತ್ತರವನ್ನು ನೋಡಿ. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ. ಪದ್ಯದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಫಿಲ್ ಮಾಡಬೇಕು. ಓಕೆನಾ? ಎರಡನೇದಾಗಿ ನೋಡಿ, ಆಡಿ ಬಾ ನನ್ನ ಕಂದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಮುಂದಕ್ಕೆ ಏನು ಬರೀತೀರಾ? ಅಂಗಾಲ ತೊಳೆದೇನಾ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನಾ. ಓಕೆ. ಮೂರನೇದಾಗಿ, ಕೂಸು ಇದ್ದ ಮನಿಗೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ ಏನು ಮಕ್ಕಳ? ಬೀಸಣಿಗೆ ಯಾತಕ. ಉತ್ತರವನ್ನು ನೋಡಿ. ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ. ನೆಕ್ಸ್ಟು ನಾಲ್ಕನೇದಾಗಿ, ಕಂದನ ಕಿರಿಕಿರಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು ಬರೀತೀರಾ? ಇಂದೇನು ಹೇಳಲಿ. ಕಂದನ ಕಿರಿಕಿರಿ ಇಂದೇನು ಹೇಳಲಿ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ, ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿ ನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಪ್ರಶ್ನೆ 2, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. ಪ್ರಶ್ನೆ 3, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಉತ್ತರ, ಅಳುವ ಕಂದನ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ಇರುತ್ತದೆ. ಪ್ರಶ್ನೆ 4, ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಉತ್ತರ, ಮಗು ಸಂಜೆಯ ಹೊತ್ತಿನಲ್ಲಿ ಆಕಾಶದಲ್ಲಿರುವ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಕೂಸು ಇದ್ದ ಮನಿಗೆ ಬೀಸಣಿಗೆ ಬೇಡ, ಏಕೆ? ಉತ್ತರವನ್ನು ನೋಡಿ. ಕೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಅದರ ಸಂತೋಷದಿಂದಲೇ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಇಲ್ಲಿ ತಾಯಿ ಮಗುವಿನ ಚಲನವಲನವೇ ಗಾಳಿ ಎಂದು ಸಾಂದರ್ಭಿಕವಾಗಿ ಹೇಳಿದ್ದಾಳೆ. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 2 ನೋಡಿ ಮಕ್ಕಳ, ಆಡಿ ಬಂದ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಉತ್ತರ, ಆಡಿ ಬಂದ ಕಂದನನ್ನು ತಾಯಿ ಉಪಚರಿಸುತ್ತಾ ಅದರ ಅಂಗಾಲನ್ನು ತೆಂಗಿನಕಾಯಿಯ ತಿಳಿ ನೀರಿನಿಂದ ತೊಳೆಯುವಳು ಮತ್ತು ಚಿನ್ನದಂತಹ ಕಂದನ ಮುಖವನ್ನು ತೊಳೆಯುತ್ತಾಳೆ. ನೆಕ್ಸ್ಟ್ ನೋಡಿ ಮಕ್ಕಳ, ಸಾಮರ್ಥ್ಯಾಧಾರಿತ ಅಭ್ಯಾಸದಲ್ಲಿ ಫಸ್ಟ್ 1, ತಪ್ಪುಗಳನ್ನು ಸರಿಪಡಿಸಿ ಬರೆ. ಮೊದಲನೇದಾಗಿ, ಬೀಸಣಿಗೆ ಗಾಳಿ ಸುಳಿದವ. ಸರಿಯಾದ ಉತ್ತರ, ಬೀಸಣಿಗೆ ಗಾಳಿ ಸುಳಿದಾವ. ಇಲ್ಲಿ ಸುಳಿದವ ಅಂತ ಕೊಟ್ಟಿದ್ದಾರೆ ಮಕ್ಕಳ, ಇದು ಸುಳಿದಾವ. ಓಕೆನಾ? ಎರಡನೇದಾಗಿ, ಕುಡಿ ಹುಬ್ಬು ಬೇವಿನ ಹೆಸಳಂಗ. ಸರಿಯಾದ ಉತ್ತರ, ಕುಡಿ ಹುಬ್ಬು ಬೇವಿನ ಹೆಸಳಂಗ. ಅಂದರೆ ಇಲ್ಲಿ ಹುಬ್ಬುಗೆ ಬಾವತ್ತು ಕೊಟ್ಟಿಲ್ಲ, ಅದು ಮಿಸ್ ಆಗಿದೆ ಅಲ್ವಾ? ಅದನ್ನು ಸರಿ ಮಾಡಿ ಉತ್ತರವನ್ನು ಬರಿಬೇಕು ನಾವು. ನೆಕ್ಸ್ಟ್ ಮೂರನೇದಾಗಿ, ಚಂದಮನ ತಂದು ನಿಲ್ಲಿಸೆಂದು. ಇಲ್ಲೇನು ತಪ್ಪಾಗಿದೆ? ದಾಗೆ ರಾವತ್ ಕೊಟ್ಟಿಲ್ಲ ಅಲ್ವಾ? ಉತ್ತರವನ್ನು ನೋಡಿ. ಚಂದ್ರಮನ ತಂದು ನಿಲ್ಲಿಸೆಂದ, ದಾಗೆ ರಾವತ್ ಕೊಟ್ಕೊಂಡು ಸರಿ ಮಾಡಬೇಕು ಅದನ್ನು. ಓಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಸಾಲುಗಳನ್ನು ನಕಲು ಮಾಡು. ಮಕ್ಕಳ, ಇದೆಲ್ಲ ನಿಮ್ಮ ಪಠ್ಯಪುಸ್ತಕದಲ್ಲಿ ಮೊದಲನೇ ಸಾಲು ಹೇಗಿದೆಯೋ ಅದೇ ರೀತಿಯಾಗಿ ಕೆಳಗಡೆ ಕೊಟ್ಟಿರೋ ಲೈನಲ್ಲಿ ನೀವು ಬರೆದು ಕಾಪಿ ಮಾಡ್ಕೋಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆಯಿರಿ. ಯಾವುದಕ್ಕೆಲ್ಲ ಒತ್ತಕ್ಷರ ಇದೆಯೋ ಈ ಕಂದ ಪದ್ಯದಲ್ಲಿ ಅದಷ್ಟನ್ನು ನಾವು ಸಪ್ರೇಟಾಗಿ ಬರೀಬೇಕು. ಓಕೆನಾ? ನೋಡಿ, ಕಂದಯ್ಯ ಯಾಗೆ ಯಾವತ್ತಿದೆ ಅಲ್ವಾ, ಅದು ಒತ್ತಕ್ಷರ. ಕಂದಯ್ಯ. ತಕ್ಕೊಂಡು, ಕೋಗೆ ಕಾವತ್ತಿದೆ, ಅದು ಸಹ ಒತ್ತಕ್ಷರ. ತಕ್ಕೊಂಡು. ಕಣ್ಣೋಟ. ಮಕ್ಕಳ, ಇಲ್ಲಿ ನಾಗೆ ನಾವತ್ತು ಮಿಸ್ ಆಗಿದೆ ಮಕ್ಕಳ. ಕಣ್ಣೋಟ. ನಾ ಕೆಳಗಡೆ
ಇನ್ನೊಂದು ಪುಟ್ಟದಾಗಿ ಣ ಬರ್ಕೊಂಡು ಕಡ್ನೋಟ ಅಂತ ಬರೀರಿ ಆಯಿತಾ. ನೆಕ್ಸ್ಟು ಕುಡಿ ಹುಬ್ಬು, ಬಾಗೆ ಬಾವತ್ತಿರೋದ್ರಿಂದ ಅದು ಒತ್ತಕ್ಷರ ಕುಡಿ ಹುಬ್ಬು. ಕೈಯಲಗು, ಕಾಗೆ ಐಕಾರ ಇದೆ ಅಲ್ವಾ, ಅದಕ್ಕೆ ಸಹ ಒತ್ತಕ್ಷರ ಕೈಲಾಗು. ಒಳೆದ್ಹಂಗ, ಇಲ್ಲಿ ಸೊನ್ನೆ ಕೊಟ್ಟಿರಲ್ಲ ಮಕ್ಕಳ, ದಂಗ ಅಂತಿದೆಯಲ್ವಾ, ಅಲ್ಲಿ ದಾ ಒತ್ತಕ್ಷರವನ್ನು ಕೊಟ್ಟಿರೋದ್ರಿಂದ ಇದು ಸಹ ಒಂದು ಒತ್ತಕ್ಷರದ ಪದವಾಗಿದೆ, ಹೊಳೆದಂಗ. ನೆಕ್ಸ್ಟ್ ನೋಡಿ, ಇಲ್ಲಿ ಪುಟ್ಟದಾಗಿ ಮಗುವಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಭಾಷಾಭ್ಯಾಸದಲ್ಲಿ ಅದರ ಪ್ರಶ್ನೆಗಳನ್ನ ನೋಡೋಣ. ಊಹಿಸಿ ಬರೆಯಿರಿ ಅಂತ ಇದೆ. ಮೊದಲನೇದಾಗಿ, ಮಗು ಏಕೆ ನಗುತ್ತಿರಬಹುದು? ಏನು ಊಹೆ ಮಾಡ್ತೀರಾ ನೀವು ಹೇಳಿ? ಉತ್ತರವನ್ನು ನೋಡಿ. ಮಗು ಕೈಯಲ್ಲಿನ ವಸ್ತುವಿನ ಶಬ್ದಕ್ಕೆ ನಗುತ್ತಿರಬಹುದು. ಚಿತ್ರವನ್ನು ಗಮನಿಸಿದ್ರ ಮಕ್ಕಳ, ಮಗು ಕೈನಲ್ಲಿ ಒಂದು ವಸ್ತುನ ಇಟ್ಕೊಂಡಿದೆ, ಅದರಲ್ಲಿಂದ ಬರ್ತಾ ಇರುವಂತಹ ಶಬ್ದಕ್ಕೆ ಅದು ನಗ್ತಾ ಇರಬಹುದು ಅಂತ ಊಹೆ ಮಾಡ್ಕೋಬಹುದು ನಾವು ಅಲ್ವಾ. ನೆಕ್ಸ್ಟು ಭಾಷಾ ಚಟುವಟಿಕೆ, ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದಾಗಿ ಬಂಗಾರ, ಬಂಗಾರಕ್ಕೆ ಸಮಾನಾರ್ಥಕ ಪದ ಚಿನ್ನ ಅಥವಾ ಸ್ವರ್ಣ. ಎರಡನೇದಾಗಿ ಕೂಸು, ಇದಕ್ಕೆ ಸಮಾನಾರ್ಥಕ ಪದ ಕಂದ ಅಥವಾ ಮಗು. ನೆಕ್ಸ್ಟು ಮೂರನೇದಾಗಿ ತಾಯಿ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಅಪ್ಪ ಅನ್ನೋದು ಸರಿ ಇಲ್ಲ, ತಪ್ಪಾಗಿ ಪ್ರಿಂಟ್ ಆಗಿದೆ ಇಲ್ಲಿ. ಅಮ್ಮ ಹಾಗೂ ಅವ್ವ, ಹಳ್ಳಿಗಳ ಕಡೆ ಎಲ್ಲ ಅವ್ವ ಅಂತ ಸಹ ಅಮ್ಮನ ಕರೀತಾರೆ, ತಾಯಿನ ಅಲ್ವಾ. ಅಮ್ಮ ಹಾಗೂ ಅವ್ವ ಸರಿಯಾದ ಉತ್ತರ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಮೊದಲನೇದಾಗಿ, ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ. ಇಲ್ಲಿ ಮನೆಗೆ ಅಂತ ಇರೋದಕ್ಕೆ ಅಡಿಗೆರೆ ಹಾಕಿರ್ತಾರೆ ಮಕ್ಕಳ. ನಿಮ್ಮ ಪಠ್ಯಪುಸ್ತಕವನ್ನು ನೋಡಿ, ಅದನ್ನು ಗ್ರಾಂಥಿಕ ರೂಪಕ್ಕೆ ಬದಲಾಯಿಸಿದಾಗ ಮನೆಗೆ ಅಂತ ಬರುತ್ತೆ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ. ಓಕೆ. ಎರಡನೇದಾಗಿ, ಬಂಗಾರ ಮಾರಿ ತೊಳೆದೇನ. ಇಲ್ಲಿ ಮಾರಿ ಅನ್ನೋದಕ್ಕೆ ಅಡಿಗೆರೆ ಹಾಕಿರ್ತಾರೆ, ಅಂದರೆ ಅಂಡರ್ಲೈನ್ ಮಾಡಿರ್ತಾರೆ. ಮಾರಿ ಅಂದರೆ ಮುಖ, ಬಂಗಾರ ಮುಖ ತೊಳೆದೇನ. ಮೂರನೇದಾಗಿ, ಬೀಸಣಿಗೆ ಗಾಳಿ ಸುಳಿದಾವ. ಇಲ್ಲಿ ಗಾಳಿ ಬೀಸಿಕೊಳ್ಳಲು ಇರುವಂತಹ ಸಾಧನ, ಅದನ್ನು ಬೀಸಣಿಗೆ ಅಂತ ಕರಿತೀವಿ. ಬೀಸಣಿಗೆ ಗಾಳಿ ಸುಳಿದಾವ. ನಾಲ್ಕನೇದಾಗಿ, ಚಂಜೆಯ ಚಂದ್ರಮ್ಮನ ನಿಲ್ಲಿಸೆಂದ. ಇಲ್ಲಿ ಚಂಜೆಯ ಅಂತ ಹೇಳಿದ್ರೆ ಸಂಜೆಯ, ಈವ್ನಿಂಗ್, ಓಕೆನಾ. ಸಂಜೆಯ ಚಂದ್ರಮ್ಮನ ನಿಲ್ಲಿಸೆಂದ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ. ಹೊಳೆದಂಗ ಅಂದರೆ ಗ್ರಾಂಥಿಕ ರೂಪಕ್ಕೆ ಬದಲಾವಣೆ ಮಾಡಿದಾಗ ಹೊಳೆದ ಹಾಗೆ, ಹೊಳೆದಂಗ ಹೊಳೆದ ಹಾಗೆ. ಮೊದಲನೇದಾಗಿ, ಕುಡಿಹಂಗ ಅಂದರೆ ಕುಡಿಯ ಹಾಗೆ. ಎಸಳಂಗ ಎಸಳ ಹಾಗೆ. ನೆನೆದಂಗ ನೆನೆದ ಹಾಗೆ. ಬಂದ್ಹಂಗ ಬಂದ ಹಾಗೆ. ಕುಳಿತಂಗ ಅಂದರೆ ಕುಳಿತ ಹಾಗೆ. ಇದೆಲ್ಲವೂ ಗ್ರಾಂಥಿಕ ರೂಪಕ್ಕೆ ಬದಲಾವಣೆ ಮಾಡಿ ಬರೆದಿರೋದು. ಮಕ್ಕಳ, ಇಲ್ಲಿಗೆ 3ನೇ ತರಗತಿಯ ಕನ್ನಡದಲ್ಲಿ ಕಂದ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.